ಸ್ನೇಹಿತರೆ, ಇತಿಹಾಸದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಿಲ್ಪಕಲೆಯಲ್ಲೇ ಅಮೂಲ್ಯ ಪರಂಪರೆ ಹೊಂದಿರುವ ಬೇಲೂರು ಚೆನ್ನಕೇಶವ ದೇವಸ್ಥಾನದ ಮಹತ್ವದ ಇತಿಹಾಸ ಮತ್ತು ಅದ್ಭುತ ಶಿಲ್ಪಕಲೆಗಳ ಬಗ್ಗೆ ತಿಳಿಯುತ್ತಿದ್ದೇವೆ. ಬೇಲೂರಿನ ಇತಿಹಾಸ ನೋಡ್ತಾ ಹೋದ್ರೆ, ಬೇಲೂರು ಹಳೆ ಮೈಸೂರು ರಾಜ್ಯದ ಹೊಯ್ಸಳ ರಾಜ್ಯವಂಶದ ಕಾಲದಲ್ಲಿ ರಾಜಧಾನಿಯಾಗಿ ಬೆಳೆಯಿತು. ಇವು ಸುಮಾರು 12 ಶತಮಾನದಲ್ಲಿ ನಿರ್ಮಾಣಗೊಂಡ ಅತ್ಯುನ್ನತ ಶಿಲ್ಪಕಲೆಯ ಸಂಕೇತವಾಗಿದೆ. ಹೊಯ್ಸಳ ರಾಜ ವಿಷ್ಣುವರ್ಧನ ಈ ದೇವಾಲಯವನ್ನು ಕ್ರಿಸ್ತಶಕ 1117ರಲ್ಲಿ ನಿರ್ಮಿಸಿದ್ದನು. ಇದು ಬೌದ್ಧ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಪರಿವರ್ತನೆಯ ಸಂಕೇತವಾಗಿ ನಿರ್ಮಾಣಗೊಂಡ ದೇವಸ್ಥಾನ. ಚೆನ್ನಕೇಶವ ದೇವಾಲಯದ ಶಿಲ್ಪಕಲೆಗಳ ಬಗ್ಗೆ ಹೇಳ್ತಾ ಹೋದರೆ, ಈ ದೇವಾಲಯವು ಹೊಯ್ಸಳ ಶಿಲ್ಪಶೈಲಿಯ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ಇಲ್ಲಿ 48 ಪೀಠಗಳ ಮಂಟಪ ಮತ್ತು ಪ್ರತಿಯೊಂದರ ಮೇಲಿರುವ ವಿಭಿನ್ನ ವೃತ್ತಾಂತಗಳ ಆಕರ್ಷಕವಾಗಿದೆ. ಈ ಶಿಲ್ಪಕಲೆಗಳು ಭಾರತೀಯ ಪುರಾಣ, ಮಹಾಭಾರತ ಮತ್ತು ರಾಮಾಯಣ ಹಾಗೂ ಭಗವದ್ಗೀತೆಗಳ ಕಥೆಗಳನ್ನು ಚಿತ್ರಿಸುತ್ತದೆ. ಈ ದೇವಾಲಯದ ಪ್ರಸಿದ್ಧ ಶಿಲ್ಪಗಳಲ್ಲಿ ಒಂದಾದ ದರ್ಪಣ ಸುಂದರಿ, ಅಂದರೆ ಕಣ್ಣಿನಲ್ಲಿ ಅಚ್ಚುಮೆಚ್ಚಾದ ನೃತ್ಯಮಗ್ನ ಮಹಿಳೆ, ಅತ್ಯಂತ ಪ್ರಸಿದ್ಧ. ಬೇಲೂರಿನ ಆಧ್ಯಾತ್ಮಿಕ ಮಹತ್ವಗಳ ಬಗ್ಗೆ ಹೇಳ್ತಾ ಹೋದರೆ, ಇದು ಕೇವಲ ಶಿಲ್ಪಕಲೆಯ ಕೇಂದ್ರವಷ್ಟೇ ಅಲ್ಲ, ವೈಷ್ಣವ ಭಕ್ತಿಗೀತೆಗಳ ತವರೂರು ಕೂಡ. ಪ್ರತಿ ವರ್ಷ ವಿಶೇಷ ಉತ್ಸವಗಳು, ರಥೋತ್ಸವ ಮತ್ತು ವೈಷ್ಣವ ಪರಂಪರೆಯ ಧಾರ್ಮಿಕ ಚಟುವಟಿಕೆಗಳು ಇಲ್ಲಿ ನಡೆಯುತ್ತವೆ. ಅಂತಿಮವಾಗಿ ಹೊಯ್ಸಳರ ವೈಭವ ಪ್ರತಿರೂಪವಾದ ಬೇಲೂರಿನ ಈ ಚೆನ್ನಕೇಶ್ವರ ದೇವಸ್ಥಾನ ಕರ್ನಾಟಕದ ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಳಗಳ ಪಟ್ಟಿಯಲ್ಲಿ ಸೇರಬೇಕಾದ ಸ್ಥಳಗಳಲ್ಲಿ ಒಂದಾಗಿದೆ. ಇತಿಹಾಸ ನಮ್ಮ ಗುರು. ಬೇಲೂರಿನ ಪುಣ್ಯ ಸ್ಥಳಗಳ ಮಹತ್ವವನ್ನು ತಿಳಿದುಕೊಳ್ಳುವುದರಿಂದ ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಬಹುದು. ಇತಿಹಾಸವನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಬೇಲೂರಿನಂತಹ ಅಮೂಲ್ಯ ಪರಂಪರೆಯನ್ನು ಬೆಂಬಲಿಸಿ, ಸಂಶೋಧಿಸಿ ಮತ್ತು ಮುಂದಿನ ತಲೆಮಾರಿಗೆ ತಲುಪಿಸೋಣ. ಇಂತಹ ಮಹತ್ವದ ಇತಿಹಾಸ ವಿಷಯಗಳನ್ನು ಮುಂದುವರಿಸಲು ನಮ್ಮ ಇತಿಹಾಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ.